ಸದಾ ಹಸಿರಿನಿಂದ ಕಂಗೊಳಿಸುವಂತಹ ಕೊಡಗು ಜಿಲ್ಲೆಯಲ್ಲಿ ಈ ವನ್ಯಜೀವಿಗಳು ಸ್ವಚ್ಛಂದವಾಗಿ ಓಡಾಟವನ್ನು ನಡೆಸಿಕೊಂಡು ಇರ್ತವೆ. ಆದರೆ ಈ ಬೀದಿ ನಾಯಿಗಳ ಹಾವಳಿ ಅಲ್ಲೂ ಸಹ ಇದೆ. ಹೀಗಾಗಿ ಹತ್ತಾರು ಜಿಂಕೆಗಳು ಅಲ್ಲಿ ಬಲಿಯಾಗಿವೆ. ಇದರ ಒಂದು ರಿಪೋರ್ಟ್ ಇಲ್ಲಿದೆ. ಕೊಡಗಿನಲ್ಲಿ ಬೀದಿ ನಾಯಿ ದಾಳಿಗೆ 18 ಜಿಂಕೆ ಬಲಿ. ಬೀದಿ ನಾಯಿಗಳಿಂದ ಜಿಂಕೆಗಳ ಪ್ರಾಣಕ್ಕೆ ಕುತ್ತು. ಅರಣ್ಯದಂಚಿನ ಗ್ರಾಮಸ್ಥರು, ಅರಣ್ಯ ಸಿಬ್ಬಂದಿ ಕಂಗಾಲು. ಒಂದು ಕಡೆ ಬೀದಿ ನಾಯಿಗಳ ಅಟ್ಟಹಾಸದಿಂದ ಜಿಂಕೆಯ ಬಲಿ ಪಡೆಯುತ್ತಿರುವ ದೃಶ್ಯ, ಮತ್ತೊಂದೆಡೆ ಬೀದಿ ನಾಯಿಗಳ ಹಾವಳಿಯಿಂದ ಗ್ರಾಮಸ್ಥರು ಮನೆಯಿಂದ ಹೊರಬರದೆ ರಸ್ತೆಗಳು ಸಂಪೂರ್ಣ ಖಾಲಿಯಾಗಿರುವ ದೃಶ್ಯ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ತೊಂಡೂರು ಗ್ರಾಮದಲ್ಲಿ. ದಿನನಿತ್ಯ ಬೀದಿ ನಾಯಿಗಳ ದಾಳಿಯಿಂದ ಪ್ರಾಣ ಉಳಿಸಿಕೊಳ್ಳಲು ಜಿಂಕೆಗಳು ಗ್ರಾಮಸ್ಥರ ಮನೆಗೆ ನುಗ್ಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಬೀದಿ ನಾಯಿಗಳ ದಾಳಿಗೆ ಒಂದೇ ತಿಂಗಳಿನಲ್ಲಿ 18 ಜಿಂಕೆಗಳು ಬಲಿಯಾಗಿವೆ. ಬೀದಿ ನಾಯಿಗಳು ಜಿಂಕೆ ಮಾಂಸದ ರುಚಿ ಕಂಡಿರುವುದರಿಂದ ಯಾವ ಸಮಯದಲ್ಲಿ ಮನುಷ್ಯರ ಮೇಲೆ ದಾಳಿ ಮಾಡುತ್ತೋ ಅನ್ನೋ ಆತಂಕದಲ್ಲೇ ಗ್ರಾಮಸ್ಥರು ಓಡಾಡ್ತಿದ್ದಾರೆ. ಬೀದಿಯಲ್ಲಿ ಎಲ್ಲಿಂದನೋ ನಾಯಿಗಳು ಬಂದು ನಮ್ಮ ಪೋರ್ಟಿಕದ ಒಳಗಡೆ ಒಂದು 4 ನಾಯಿ ಇರ್ತೇವ್ರೆ. ನಮ್ಮದೇ ಅಲ್ಲ ಅದು. ಬೀದಿಯಲ್ಲಿ ಆಹಾರ ಸಿಗ್ತಾ ಇಲ್ಲ, ಆಗ ನಾವು ಓಡಿಸಿದ್ರೆ ಹಾಗೆ ಈ ಜಿಂಕೆನ ಕಾಣೋತ್ತಿಗೆ ಅದು ಅಟ್ಯಾಕ್ ಮಾಡ್ತು. ಒಂದ್ಸಲ ಜಿಂಕೆನ ಅಟ್ಯಾಕ್ ಮಾಡಿ ಅದರದ್ದು ಟೇಸ್ಟ್ ಸಿಕ್ಕಿದ್ರೆ ಮತ್ತೆ ಎಲ್ಲೂ ಇದ್ರೂ ಜಿಂಕೆಗಳನ್ನ ಬಿಡೋದಿಲ್ಲ. ಯಾಕೆಂದರೆ ಜಿಂಕೆಗಳು ಒಂದೇ ಸಲ ಓಡುತ್ತದೆ, ಎಲ್ಲಾದರೂ ಒಂದು ಬಿದ್ದರೆ ಸಾಕು, ಆ ಜಿಂಕೆಗಳನ್ನ ಮತ್ತೆ ಬಿಡೋದೇ ಇಲ್ಲ ಅದು. ಹಾಗೆ ಈ ಒಂದು 2-3 ತಿಂಗಳಲ್ಲೇ ಒಂದು 15ರಿಂದ 20 ಜಿಂಕೆಗಳನ್ನ ಹಿಡಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಾವು ಇನ್ಫಾರ್ಮ್ ಮಾಡಿ ಅವರು ತಗೊಂಡೋಗಿ ಅದು ವ್ಯವಸ್ಥೆ ಅವರು ಮಾಡಿದ್ದಾರೆ. ಸುಟ್ಟಾಗ್ತದೆ ಅದರದ್ದು ವ್ಯವಸ್ಥೆ, ನಾವು ಅದರಿಂದ ಹೋಗಬೇಕಾಗಿಲ್ಲ, ಅದೇನು ಅಂತ ಅವ್ರು ಮಾಡ್ತಾ ಇದ್ದಾರೆ. ಈ ಭೂಮಿಯ ಸಮತೋಲನವನ್ನು ಕಾಪಾಡಬೇಕಾದ್ರೆ ಇವುಗಳೆಲ್ಲ ಬೇಕು ನಮಗೆ. ಆದರೆ ಇದನ್ನು ಯಾವ ರೀತಿಯಲ್ಲಿ ಕಾಪಾಡೋದು ಅಂತ ಈಗ ನಮಗೂ ನಿಜವಾಗ್ಲೂ ಗೊತ್ತಿಲ್ಲ. ಮೊದಲನೇದಾಗಿ ಈ ಬೀದಿ ನಾಯಿಯನ್ನು ಹೇಗೆ ನಾವು ಕಂಟ್ರೋಲ್ ಮಾಡೋದು. ನಿರಂತರವಾಗಿ ಬೀದಿ ನಾಯಿಗಳ ಹಾವಳಿಯಿಂದ ಜಿಂಕೆಗಳು ಸಾವನ್ನಪ್ಪುತ್ತಿರುವ ಬಗ್ಗೆ ಕುಶಾಲನಗರದ ವಲಯ ಅರಣ್ಯಾಧಿಕಾರಿಗಳನ್ನ ಕೇಳಿದ್ರೆ, ಕಳೆದ 10 ದಿನಗಳಿಂದ ನಾಯಿಗಳ ದಾಳಿಯಿಂದ ಜಿಂಕೆಗಳು ಬಲಿಯಾಗುತ್ತಿವೆ. ಇನ್ನೂ ಕೆಲವು ಜಿಂಕೆಗಳು ಗಾಯಗೊಳ್ಳುತ್ತಿವೆ. ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಬೇರೆ ಭಾಗದಲ್ಲೂ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಕಾಡಾನೆಗಳ ಮೇಲೂ ನಾಯಿಗಳು ದಾಳಿ ನಡೆಸಲು ಮುಂದಾಗುತ್ತಿವೆ. ಇದರಿಂದ ಕಾಡಾನೆಗಳು ನಾಡಿನ ಕಡೆ ಬರುತ್ತಿವೆ. ಇಲಾಖೆಯ ಸಿಬ್ಬಂದಿ ಮೇಲೂ ನಾಯಿಗಳು ಕಚ್ಚಿರುವ ವರದಿಯಾಗಿದೆ. ಇದರ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಹಾಗೂ ಮುಖ್ಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇವೆ. ಅಲ್ಲದೆ ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮತ್ತು ಪುನರ್ವಸತಿ ಕೇಂದ್ರವನ್ನ ತೆರೆಯಬೇಕೆಂದು ಪತ್ರದಲ್ಲಿ ಉಲ್ಲೇಖಿಸಿದ್ದೇವೆ ಎಂದಿದ್ದಾರೆ. ಈ ಬೀದಿ ನಾಯಿಗಳು ವಿಚಾರ ಇದೊಂದೇ ಕಡೆ ಅಲ್ಲ. 7th ಹೊಸಕೋಟೆ ಗ್ರಾಮ ಪಂಚಾಯತಿಲಿ ಇವತ್ತು 2ನೇದು ಜಿಂಕೆ ಸತ್ತಿದೆ ನಿನ್ನೆ. ಆದರೆ ಬೇರೆ ಕಡೆನೂ ಗಾಯಗಳಾಗ್ತಿದ್ದಾವೆ. ಬೇರೆ ಕಡೆ ನಮ್ಮ ಮೀನ್ಕೊಲ್ಲಿ ನಂಜರಾಯಪಟ್ಟಣ ಭಾಗದಲ್ಲೂ ಕೂಡ ಗಾಯಗೊಂಡಿದೆ. ಅದನ್ನ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾ ಇದ್ವಿ. ಸೊ ಎಲ್ಲವನ್ನು ಒಂದು ರಿಪೋರ್ಟ್ ಮಾಡಿ ಎಲ್ಲೆಲ್ಲಿ ಆಗ್ತಿದೆ ಅಂತ ಅಂದ್ಬಿಟ್ಟು ಇಒ ಅವ್ರಿಗೆ ಮತ್ತು ನಮ್ಮ ಮೇಲಧಿಕಾರಿಗಳಿಂದ ಗ್ರಾಮ ಪಂಚಾಯತಿ CEO ಅವ್ರಿಗೆ ಒಂದು ಲೆಟರ್ ಮಾಡಬೇಕು ಅಂತ ಇದ್ದೀವಿ. ಈಗಾಗಲೇ ನಮ್ಮ ಮೇಲಧಿಕಾರಿಗಳು ವಿಷಯ ತಿಳಿಸಿದ್ದೀನಿ ಏನಾಗ್ತಿದೆ ಅಂತ. ಸಂಕ್ಷಿಪ್ತವಾಗಿ ವರದಿ ಕೊಡಬೇಕು ಅಂತ ಕಾದಿದ್ವಿ. ಸೊ ಇವಾಗ ನಾವೇ ಸ್ವಲ್ಪ ಮುಂದಾಳತ್ವ ತಗೊಂಡು ಗ್ರಾಮ ಪಂಚಾಯತಿ ಅವರಿಗೆ ಒಂದು ಲೆಟರ್ ಕೊಟ್ಟು ನಮ್ಮ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡಿ ಒಂದೊಂದು ಕ್ರಮ ತಗೋಬೇಕು ಅಂತಿದ್ದೀವಿ. ಒಟ್ನಲ್ಲಿ ಇದೀಗ ಕಾಡಿನಲ್ಲಿ ಸ್ವಚ್ಛಂದವಾಗಿ ಯಾರ ಭಯ ಇಲ್ಲದೆ ಆಹಾರ ಅರಸಿಕೊಂಡು ಓಡಾಟ ನಡೆಸುತ್ತಿರುವ ಜಿಂಕೆಗಳಿಗೆ ಇದೀಗ ಬೀದಿ ನಾಯಿಗಳ ದಾಳಿ ಹೆಚ್ಚಾಗುತ್ತಿದೆ. ಇದೀಗ ಕಾಡಿನಲ್ಲಿ ಸ್ವಚ್ಛಂದವಾಗಿ ಯಾರ ಭಯ ಇಲ್ಲದೆ ಆಹಾರ ಅರಸಿಕೊಂಡು ಓಡಾಟ ನಡೆಸುತ್ತಿದ್ದ ಜಿಂಕೆಗಳಿಗೆ ಇದೀಗ ಬೀದಿ ನಾಯಿಗಳ ದಾಳಿ ಹೆಚ್ಚಾಗುತ್ತಿದೆ. ಅಲ್ಲದೆ ಗ್ರಾಮದ ಜನರಿಗೂ ಯಾವ ಸಮಯದಲ್ಲಿ ತಮ್ಮ ಮೇಲೆಯೂ ನಾಯಿಗಳು ದಾಳಿ ನಡೆಸುತ್ತದೆಂದು ಮನೆಯಿಂದ ಹೊರಬರಲು ಹಿಂದೇಟು ಹಾಕುತ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.